ನಮಸ್ಕಾರ ರೈತ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಇಲ್ಲಿ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಕೊಟ್ಟರು ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಹೌದು ರೈತ ಸ್ನೇಹಿತರೆ, ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇರುವಂತದ್ದು. ಏಕೆಂದ್ರೆ ಬಹಳಷ್ಟು ರೈತರಿಗೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ಬಿಟ್ಟರು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ನಾನು ವಿಡಿಯೋ ಮುಖಾಂತರ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ನೀವು ಪಡೆದುಕೊಳ್ಳಬೇಕೆನ್ನುವ ಮನೋಭಾವ ನಮ್ಮಲ್ಲಿ ಇಟ್ಕೊಂಡು ನಾವು ನಿಮಗೆ ವಿಡಿಯೋ ಮುಖಾಂತರ ಈ ಒಂದು ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ಕೊಟ್ಟರು ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ಏನ್ ನೋಡ್ಬೇಡೋಣ ಅಂದ್ರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಆದಷ್ಟು ಅಂದ್ರೆ ಬಹಳಷ್ಟು ಜನರಿಗೆ ಬಂದಿದೆ. ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಯಾಕೆ ಈ ಒಂದು ಹಣ ಹೋಗ್ತಾ ಇಲ್ಲ ನೋಡಿ, ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ, ನಾವು ಈ ಒಂದು ಯೋಜನೆ ಹಣವನ್ನು ಮೊದಲಿಗೆ 2019 ಪ್ರಾರಂಭವಾಯ್ತಲ್ಲ, ಅವಾಗ್ಲೇ ನಾವು ಅರ್ಜಿಯನ್ನು ಹಾಕಿದ್ವಿ. ಆದ್ರೆ ನಮ್ಗೆ 1 ಅಥವಾ 2 ಕಂತಿನ ಹಣ ಬಂದು ಸ್ಟಾಪ್ ಆಗ್ಬಿಟ್ಟಿದೆ. ಯಾವುದೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಕೂಡ ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಹೇಳ್ತಾ ಇರುವಂತದ್ದು. ಅದಕ್ಕೂ ಮೊದಲು ಇಲ್ಲಿ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಅಂತ ನೋಡ್ಬಿಡೋಣ ಬನ್ನಿ. ನೋಡಿ ರೈತ ಸ್ನೇಹಿತರೆ, ಆದಷ್ಟು ಜನರಿಗೆ ಅಂದ್ರೆ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ. ಇವತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಹೋಗ್ತಾ ಇದೆ ಅಂದ್ರೆ, ದಾವಣಗೆರೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ, ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಇಷ್ಟು ಜಿಲ್ಲೆಗೆ ಅಂದ್ರೆ ಪ್ರತಿ ಜಿಲ್ಲೆಗೂ ಈ ಒಂದು ಹಣ ಹೋಗಿದೆ. ಆದ್ರೆ ಯಾವುದೇ ಒಂದು ಜಿಲ್ಲೆಗೆ ಪೆಂಡಿಂಗ್ ಇರುತ್ತೆ ಅಥವಾ ಪ್ರತಿ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಹೋಗ್ಬೇಕಂದ್ರೆ ಬಿಡುಗಡೆ ಮಾಡಿರ್ತಾರೆ ಸರ್ಕಾರದಿಂದ. ಆದ್ರೆ ಕೆಲವೊಂದಿಷ್ಟು ಕಾರಣದಿಂದ ಈ ಒಂದು ಹಣ ಹೋಗಿರೋದಿಲ್ವಾ, ಅದಕ್ಕೋಸ್ಕರ ಮತ್ತೆ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಈ ಒಂದಿಷ್ಟು ಜಿಲ್ಲೆಗೆ. ಹೌದು ರೈತ ಸ್ನೇಹಿತರೆ, ಈ ಒಂದಿಷ್ಟು ಜಿಲ್ಲೆಯಲ್ಲಿ ನೀವು ಇದ್ರೆ ನಿಮಗೆ ಹಣ ಇದುವರೆಗೆ ಬಂದಿಲ್ಲ ಅಂದ್ರೆ ಇಂದು ಬರುವಂತದ್ದು. ಹೌದು, ಇಲ್ಲಿ ಪ್ರತಿ ರೈತರಿಗೂ ಒಳ್ಳೆ ಅವಕಾಶದಿಂದ ಸರ್ಕಾರದಿಂದ ನೀಡಲಾಗುವುದು. ಏನಂದ್ರೆ, ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣವನ್ನು ನೀವು ಚೆಕ್ ಮಾಡ್ಬೇಕಂದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತದೆ. ನೋಡಿ, ನಿಮಗೆ ಯಾವುದೇ ಒಂದು ದಾಖಲೆಗಳು ತಪ್ಪಾಗಿರಬಾರ್ದು. ಏನಂದ್ರೆ, ಹಣ ಬಿಡುಗಡೆ ದಿನಾಂಕನು ಸರ್ಕಾರದಿಂದ ಘೋಷಣೆ ಆಗಿದ್ದು ಪ್ರತಿ ಜಿಲ್ಲೆಗೂ ಈಗಾಗಲೇ ಹಣ ಹೋಗ್ಬಿಟ್ಟಿದೆ. ಆದ್ರೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಯಾವ ಕಾರಣದಿಂದ ನಿಮಗೆ ಹಣ ಬಂದಿಲ್ಲ ಅಂತ ನಾನು ನಿಮಗೆ ಪರಿಶೀಲಿಸಿ ತಿಳಿಸ್ತೇನೆ. ಯಾಕೆಂದ್ರೆ ಇಲ್ಲಿ ಬಹಳಷ್ಟು ಜನರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ ಇಲ್ಲೊಬ್ರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ, ನಾನು ಅರ್ಜಿ ಹಾಕಿದ್ದೇನೆ ಆದ್ರೆ ಇದುವರೆಗೆ ನಮಗೆ ಹಣ ಬಂದಿಲ್ಲ ಅಂತ ತಿಳಿಸಿದ್ದಾರೆ. ಹೌದು ರೈತ ಸ್ನೇಹಿತರೆ, ನಿಮಗೆ 1ನೇ ಕಂತಿನ ಹಣ ಬಂದಿರಬಹುದು ಅಥವಾ 2ನೇ ಕಂತಿನ ಹಣ ಬಂದಿರಬಹುದು ಅಥವಾ ನಿಮಗೆ ಅರ್ಜಿ ಹಾಕಿದ ಬಳಿಕ ಹಣವೇ ಬಂದಿಲ್ಲ ಅನ್ಬೋದು. ಅಂತ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರ್ಬೇಕು, ಹಾಗಿದ್ರೆ ಮಾತ್ರ ನಿಮಗೆ ಹಣ ಬರುವಂತದ್ದು. ಬಹಳಷ್ಟು ಜನರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತದೆ ಮತ್ತು ನಿಮ್ಮ ದಾಖಲೆಗಳು ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ನಲ್ಲಿರುವ ಒಂದು ಏನೋ ಒಂದು ಮಿಸ್ಟೇಕ್ ಇದ್ರೆ ಅದನ್ನು ನೀವು ಸರಿಪಡಿಸ್ಕೊಂತೀರಾ. ಅಂದ್ರೆ ನಿಮ್ಮ ಹೆಸರು ತಪ್ಪಾಗಿರುತ್ತೆ ಅಲ್ವಾ, ಅದನ್ನು ಸರಿಪಡಿಸ್ಕೊಂಡಿರ್ತೀರಾ ಅಥವಾ ನಿಮ್ಮ ನಂಬರ್ ಅನ್ನು ಸರಿಪಡಿಸ್ಕೊಂಡಿರ್ತೀರಾ. ಆ ನಂತರ ಮತ್ತೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ನೋಡ್ಬೇಕಾಗುತ್ತದೆ. ಹಾಗಿದ್ರೆ ಮಾತ್ರ ನಿಮ್ಗೆ ಈ ಒಂದು ಅರ್ಹತೆ ನೀವು ಹೊಂದಿರ್ತೀರಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ಇಲ್ಲಿ ಹೌದು ರೈತ ಸ್ನೇಹಿತರೆ, ಇಲ್ಲಿ ಭೂಮಿಯ ದಾಖಲೆಗಳ ಅಪ್ಡೇಟ್ ಆಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ನೀವು 2019 ಈ ಒಂದು ಯೋಜನೆಯ ಪ್ರಾರಂಭವಾಗಿದೆ. ಹೌದು, ಪಿಎಂ ಕಿಸಾನ್ ಯೋಜನೆ ಪ್ರಾರಂಭವಾಗಿದೆ 2019. ಆವಾಗ ನೀವು ಅರ್ಜಿ ಹಾಕಿರ್ತೀರಾ. ಅರ್ಜಿ ಹಾಕಿಂದ ಈ ಒಂದು ಹಣ ನಿಮಗೆ ಬಂದಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ತೀರಾ. ಆವಾಗ ಏನಪ್ಪಾ, ನಮಗೆ ಅರ್ಜಿ ಹಾಕಿದ್ರು ಈ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರಾ. ಆದ್ರೆ ನೀವು ಅವಾಗ ಅರ್ಜಿ ಹಾಕಿ ಮತ್ತೆ ಅರ್ಜಿ ಹಾಕುವ ಅವಕಾಶ ಸರ್ಕಾರದಿಂದ ನೀಡಲಾಗಿರುವಂತದ್ದು. ಹೌದು, ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೀವೇನಾದ್ರೂ ಇದುವರೆಗೂ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ ಅಥವಾ ಹೊಸ ಯೋಜನೆಗೆ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ ಅಂದ್ರೆ, ಹೊಸ ರೈತರು ಏನಾದ್ರೂ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ ಅಂದ್ರೆ ಇದೇ ಆಗಸ್ಟ್ 15 ಒಳಗಡೆ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಸರ್ಕಾರದಿಂದ ನೀಡಲಾಗಿದೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಆದ್ರಿಂದ ನೋಡಿ ರೈತ ಸ್ನೇಹಿತರೆ, ಇಲ್ಲಿ ನೀವು 1ನೇ ಕಂತಿನ ಹಣ ಬಂದಿದೆ ಅಥವಾ ನಿಮಗೆ ಹಣವೇ ಬಂದಿಲ್ಲ ಅನ್ನೋರು ಇವಾಗ ತಕ್ಷಣವೇ ಹೋಗಿ ಅರ್ಜಿ ಹಾಕಿದ್ರೆ ನಿಮಗೆ ಹಣ ಬರುವಂತದ್ದು. ಆದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ನಿಮ್ಮ ಭೂಮಿಯ ದಾಖಲೆಗಳನ್ನು ಅವಾಗಲೇ ಅಪ್ಡೇಟ್ ಮಾಡಿ ಸಿಗಿರ್ತೀರಿ, ಇದುವರೆಗೂ ಅಪ್ಡೇಟ್ ಆಗಿರೋದಿಲ್ಲ. ಹಾಗಿದ್ರೆ ನಿಮಗೆ ಇದು ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ನೀವೇನಾದ್ರೂ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ದ ಬಳಿಕವೇ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ಅರ್ಜಿ ಹಾಕಿ. ಇಲ್ಲಿ ಭೂಮಿಯ ದಾಖಲೆಗಳು ಅಪ್ಡೇಟ್ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ಮತ್ತು ಡೂಪ್ಲಿಕೇಟ್ ದಾಖಲೆಗಳು ನೀಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಇನ್ನೊಬ್ಬ ರೈತ ಸ್ನೇಹಿತರು ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ದಾರೆ, ಹಣ ತಡವಾಗ್ತಾ. ಹೌದು, ಹಣ ಯಾಕೆ ಇಷ್ಟು ತಡವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಹೌದು, ಇಲ್ಲಿ ಜಿಲ್ಲೆಯ ಪ್ರಕ್ರಿಯೆ ಅಂದ್ರೆ ಪ್ರತಿ ಜಿಲ್ಲೆಗೂ ಈ ಒಂದು ಹಣ ಹೋಗುವ ಅವಕಾಶವನ್ನು ಇಟ್ಕೊಂಡು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರದಿಂದ. ನಿಮ್ಮ ಜಿಲ್ಲೆಗೂ ಆದಷ್ಟು ಬೇಗ ಬಂದು ತಲುಪುವಂತದ್ದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಯಾಕೆಂದ್ರೆ ಹಂತವಾಗಿ ಈ ಒಂದು ಹಣವನ್ನು ಹಾಕ್ಬೇಕಂದ್ರೆ ಸರ್ಕಾರದಿಂದ ಸ್ವಲ್ಪ ಲೇಟ್ ಆಗುವಂತದ್ದು. ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳಿಸಿ, ನಿಮ್ಮ ಜಿಲ್ಲೆಗೆ ಇವಾಗ ಹಣ ಹೋಗಿದೆಯಾ ಹೋಗಿಲ್ಲ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬ ರೈತರಿಗೂ ಈ ಒಂದು ಸುದ್ದಿಯನ್ನು ತಿಳಿಸುವ ಅವಕಾಶದಿಂದಲೇ ನಾನು ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ.
ಹೌದು ರೈತ ಸ್ನೇಹಿತರೆ, ಇಲ್ಲಿ ಸರ್ಕಾರದಿಂದ ರೈತರಿಗೆ ಒಂದಿಷ್ಟು ಹೊಸ ಯೋಜನೆಗಳನ್ನು ನೀಡಿದ್ದಾರೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಆ ಒಂದಿಷ್ಟು ಹೊಸ ಯೋಜನೆ ಏನಂದ್ರೆ ರೈತರಿಗೆ ಸಮೃದ್ಧಿ ಯೋಜನೆ. ಅಂದ್ರೆ 3 ಎಕರೆ ಒಳಗಡೆ ಇರುವ ರೈತರಿಗೆ ಹೆಚ್ಚುವರಿ 3,000 ಪ್ರೋತ್ಸಾಹ ಧನ ಸಿಗ್ತಾ ಇರುವಂತದ್ದು. ಹೌದು, 3,000 ಪ್ರೋತ್ಸಾಹ ಧನ ಸಿಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಇದನ್ನು ಪಡೆದುಕೊಳ್ಳುವ ನಿಮ್ಗೆ ಅರ್ಹತೆ ಇದ್ರೆ, ನೀವು 3 ಎಕರೆಗಿಂತ ಒಳಗಡೆ ಭೂಮಿಯನ್ನು ಹೊಂದಿದ್ರೆ ಈ ಒಂದು ಅವಕಾಶ ನೀವು ಪಡೆದುಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಮತ್ತು ಇಲ್ಲಿ ಎರಡನೇ ನ್ಯೂಸ್ ಏನಂದ್ರೆ ಬೀಜ ಸಹಾಯ ಯೋಜನೆ. ಅಂದ್ರೆ ಇಲ್ಲಿ ರಬ್ಬಿ ಹಂಗಾಮಿಯ ಬೀಜ ಖರೀದಿಗೆ 50% ಅಷ್ಟು ಸಬ್ಸಿಡಿಯಲ್ಲಿ ಸಿಗ್ತಾ ಇರುವಂತದ್ದು. ಅದನ್ನು ಕೂಡ ನೀವು ಆದಷ್ಟು ಬೇಗ ಪಡೆದುಕೊಳ್ಳಿ. ಮತ್ತು ಕೃಷಿ ಮಾರುಕಟ್ಟೆ ವಾಹನ ಸೌಲಭ್ಯ. ಅಂದ್ರೆ ರೈತರು ಬೆಳೆಗಳನ್ನು ತಾಜಾ ಸ್ಥಿತಿಯಲ್ಲಿ ಮಾರುಕಟ್ಟೆಗೆ ಸಾಗಿಸುವ ಉಚಿತ ವಾಹನ ಸೇವೆ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು. ಅಂದ್ರೆ ರೈತರು ದಿನನಿತ್ಯದ ಬೆಳೆಗಳನ್ನು ಬೆಳೆದಿರ್ತಾರೆ. ಅಂದ್ರೆ ಕೈಪಲ್ಯಗಳಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ಅಥವಾ ಏನೋ ಒಂದು ತರಕಾರಿ ಆಗಿರ್ಬೋದು, ಈ ತರ ಹಣ್ಣು ಹಂಪಳಗಳನ್ನು ಬೆಳೆದಿರ್ತಿರಲ್ವಾ, ಅಂತ ರೈತರಿಗೆ ತಾಜಾವಾಗಿ ನಾವು ಮಾರುಕಟ್ಟೆಗೆ ಸಾಗಿಸಬೇಕಂತ ಅನ್ಕೊಂಡಿರುವ ರೈತರಿಗೆ ಇಲ್ಲಿ ಸರ್ಕಾರದಿಂದ ವಾಹನಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಒಂದು ವಾಹನವನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಪಡೆದುಕೊಳ್ಳಿ. ಅದನ್ನು ಹೇಗೆ ಪಡೆದುಕೊಳ್ಳೋದಂದ್ರೆ, ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಈ ತರ ಇದೆ ಅಂತ ಹೇಳಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ನಿಮ್ಮ ಬ್ಯಾಂಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಲಿಂಕಿಗೆ ಪರಿಶೀಲಿಸಿ, ನಿಮ್ಮ ಭೂಮಿಯ ದಾಖಲೆಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರಿಪಡಿಸಿ, ಯಾವುದೇ ಡೌಟ್ ಇಲ್ಲದೆ ಗ್ರಾಮ ಪಂಚಾಯತಿ ಅಂದ್ರೆ ತಹಶೀಲ್ದಾರ್ ಕಚೇರಿಗೆ ಸಂಪರ್ಕಿಸಿ, ಅಥವಾ ನಿಮ್ಮ ಹತ್ತಿರದ ಯಾವುದೇ ಒಂದು CSC ಕೇಂದ್ರ ಇದ್ದೇ ಇರುವಂತದ್ದು ಅಲ್ಲಿ ಹೋಗಿ ಆದ್ರೂ ನೀವು ಈ ಒಂದು ಯೋಜನೆಯ ಪ್ರತಿಯೊಂದು ಸರ್ಕಾರದ ಯಾವುದೇ ಒಂದು ಯೋಜನೆಗಳು ನಿಮಗೆ ಸಿಗ್ಬೇಕಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿರಬೇಕು. ಹಾಗೆ ಈ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಬಿಟ್ಟರು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತಾ ಇದ್ದೇನೆ. ಯಾವುದೇ ಒಂದು ಯೋಜನೆ ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಇದ್ದೇ ಇರುವಂತದ್ದು ಅಥವಾ ತಹಸೀಲ್ದಾರ್ ಕಚೇರಿ ಇದ್ದೇ ಇರುವಂತದ್ದು ಅಲ್ಲಿ ಹೋಗಿ ನೀವು ಈ ಒಂದು ಹೊಸ ಯೋಜನೆಗಳನ್ನು ಪಡೆದುಕೊಳ್ಬೇಕಂದ್ರೆ ಅವರಿಗೆ ಹೇಳಿದ್ರೆ ಅವರು ನಿಮಗೆ ಅರ್ಜಿ ಹಾಕುವ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅವಾಗ ನೀವು ಈ ಒಂದು ಹೊಸ ಯೋಜನೆಗಳನ್ನು ಪಡೆದುಕೊಳ್ಳಬಹುದು. ಹೌದು ರೈತ ಸ್ನೇಹಿತರೆ, ಇಷ್ಟು ಮಾಹಿತಿ ಅಂತ ನಾನು ನಿಮಗೆ ಹೇಳಿದ್ದೇನೆ. ಇನ್ನೂ ಹೇಳುವ ವಿಷಯ ಏನಂದ್ರೆ, ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಯಾವುದೇ ಒಂದು ಸರ್ಕಾರದ ಯೋಜನೆ ಮಾಹಿತಿ ನಿಮಗೆ ನೀಡಿದ್ದು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೇನೆ. ಹಾಗೆ ನಿಮಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ, ನೀವು ಈ ಒಂದು ವಿಡಿಯೋಕ್ಕೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಏನಾಗಿದೆ, ನಿಮ್ಮ ಒಂದು ಹಣ ಬರದ ಕಾರಣ ಏನಿದೆ ಅಂತ ಕೂಡ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತಿದ್ದೇನೆ. ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಇನ್ನೂ ಶೇರ್ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ಬ ರೈತ ಸ್ನೇಹಿತರು ಶೇರ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮ ಸಪೋರ್ಟ್ ಆದಷ್ಟು ಇರಲಿ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಿರ್ಬೋದು ಅಥವಾ ರೈತರಿಗೆ ಏನೋ ಒಂದು ವಿಷಯ ತಿಳಿಸ್ಬೇಕಂದ್ರೆ ನಾನು ಆದಷ್ಟು ಬೇಗ ಸರ್ಕಾರದಿಂದ ಯಾವುದೇ ಒಂದು ಮಾಹಿತಿಯನ್ನು ತಿಳಿಸಿದ್ರು ಆದಷ್ಟು ಬೇಗ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.